ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯಲ್ಲಿ ಜಸ್ಟ್ ಮಿಸ್ ಆದಂಥ ಅವಿನಾಶ್ ಅವರು ನಮ್ಮ ಜೊತೆ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಇವ್ರ ದಂಪತಿ ಒಂದಿಗೆ ಏನದಂದ್ರೆ ಇವ್ರು ಕೂಡ ಕಾಶ್ಮೀರಕ್ಕೆ ಹೋಗಿರು 22 ದಿನಗಳ ಕಾಲ ಪ್ರವಾಸ ಮುಗಿಸ್ಕೊಂಡು ಇವತ್ತೇ ಬೀದರ್ಗೆ ಆಗಮಿಸಿದ್ದಾರೆ. ಇವ್ರು ಕೂಡ ಏನು ಘಟನೆ ಆಯಿತು, ಭಯೋತ್ಪಾದಕರೇನು ದಾಳಿ ಮಾಡೋರು ಪ್ರವಾಸಿಗರ ಮೇಲೆ, ಆ ಒಂದು ಪಹಲ್ಗಾಮ್ನಲ್ಲಿ ಇವ್ರ ದಂಪತಿಗಳಲ್ಲಿ ಸ್ಥಳದಲ್ಲಿದ್ದರು. ಜಸ್ಟ್ ಇವ್ರು ಹೋಗಿನೊಂದು ಅರ್ಧ ಗಂಟೆ 15 ನಿಮಿಷದಲ್ಲೇ ಈ ಒಂದು ದೊಡ್ಡ ದುರಂತ ನಡೆದೋಗ್ಯದ. ಆ ದುರಂತ ಬಗ್ಗೆ ಇವರು ನಿಜಕ್ಕೂ ಆತಂಕಿದೆ. ಆ ಸ್ಥಳದಲ್ಲಿ ಸಾಕಷ್ಟು ಫೋಟೋಶೂಟ್ಗಳನ್ನ ಮಾಡಿದ್ದಾರೆ. ಸಾಕಷ್ಟು ಒಂದು ಸ್ವರ್ಗವೇ ಅಲ್ಲಿದೆ. ಆದರೆ ಆ ಸ್ವರ್ಗದಲ್ಲಿ ಏನದಂದ್ರೆ ಈ ರೀತಿ ಭಯೋತ್ಪಾದಕರು ರಾಕ್ಷಸರು ಬಂದೇನು ದಾಳಿ ಮಾಡಿದ್ದಾರೆ. ಆ ದಾಳಿ ನಿಜಕ್ಕೂ ಇವರಲ್ಲಿ ಕೂಡ ಒಂದು ಆತಂಕ, ಭಯ ಸೃಷ್ಟಿ ಮಾಡ್ಯದ. ಹಾಗಾದ್ರೆ ನೇರವಾಗಿ ನಾವು ಅವಿನಾಶ್ ಔರಾದ್ಕರ್ ಏನು ಬೀದರ್ನ ಔರಾದ್ ಎಸ್ ಗ್ರಾಮದವರಿದ್ದಾರೆ. ಸರ್, ಯಾವಾಗ ನೀವು ಪ್ರವಾಸಕ್ಕೆ ಹೋದ್ರಿ? ಟೋಟಲಿ ಅಲ್ಲಿ ಹಿಂಗೆ ಘಟನೆ ಆಯಿತು ಅಂತ ಯಾವಾಗ ಗೊತ್ತಾಯಿತು? ಅಲ್ಲಿ ನೀವು ಎಷ್ಟು ಗಂಟೆ ಉಳಿದಿರಿ? ಸರ್ ನಮಸ್ಕಾರ ಸರ್, ನನ್ನ ಹೆಸರು ಅವಿನಾಶ್ ಅಂತ. ನಾ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ, ಹಾಗೆ ಫಾರಿನ್ ಫೀಡ್ಸ್ ಮಾಲಕರು ಕೂಡ. ಸೊ ನಾವು ರಜೆಗೋಸ್ಕರ ನಾನು ಇಲ್ಲಿಂದ 6 ತಾರೀಕಿಗೆ ಬಿಟ್ಟಿದ್ವಿ ಸರ್. ರಜೆ ಇತ್ತು ನಮಗೆ, 6 ತಾರೀಕಿಗೆ ಬಿಟ್ಟಿದ್ವಿ. ನಾವು ಆ ಕಡೆ ಈ ಕಡೆ ಎಲ್ಲ ಸುತ್ತಾಕೊಂಡು ಬಿಟ್ಟು ನಾವು ಜಮ್ಮು ಕಾಶ್ಮೀರಕ್ಕೆ ಹೋದ್ವಿ ಸರ್. ಅರೌಂಡ್ ಶ್ರೀನಗರಕ್ಕೆ ಹೋಗಿದ್ವಿ, 18 ತಾರೀಕಿಗೆ ಹೋಗಿದ್ವಿ. ಆಮೇಲೆ ಇಲ್ಲಿ ಸೋನ್ಮರ್ಗ್ ಅಂತ, ಅಲ್ಲಿ ಬೇತಾಬೆ, ಅಲ್ಲಿ ಆ ಕಡೆ ಈ ಕಡೆ ಅಂತ ಪೆಹಲ್ಗಾಮ್ಗೆ ನಾವು ಒಂದು 22 ಡೇಟಿಗೆ ಹೋಗಿದ್ವಿ ಸರ್. ಅಲ್ಲಿ ನಾನು, ನಮ್ಮ ದಂಪತಿ, ಹಂಗೆ ನಮ್ಮ ಕಸಿನ್ ಅಂತ, ಅವನು ಕೂಡ ಅವಿನಾಶ್ ಅಂತ ಅವನ ಹೆಸರು. ನಾವು 3 ಜನ ಹೋಗಿದ್ವಿ ಸರ್. 3 ಜನ ಹೋದ್ಮೇಲೆ ಅಲ್ಲಿ ಏನಾಯಿತು ಸರ್, ಆ್ಯಕ್ಚುಲಿ ಅವತ್ತೇ ತುಂಬ ಮಳೆ ಬರ್ತಿತ್ತು ಸರ್. ನಾವು 21ಗೇನೋ ಪ್ಲ್ಯಾನ್ ಮಾಡಿದ್ವಿ, 2020ಗೇನೋ 21 ಪ್ಲ್ಯಾನ್ ಮಾಡಿದ್ವಿ. ಮಳೆ ಬಂದಿಗೋಸ್ಕರ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ ಸರ್, ಸೋನ್ಮರ್ಗ್ ಅಂತ. ಆಮೇಲೆ 22ಕ್ಕೆ ಅರ್ಲಿ ಮಾರ್ನಿಂಗ್ ನಾವು ಆ ಕಡೆ ಹೋದ್ವಿ ಸರ್. ಆಮೇಲೆ ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಿದೆ ಸರ್. ಇದು ಘಟನೆ ಆಗಿದ್ದು ಮಿನಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನಾಗಿತ್ತಂದರೆ ನಾವು ನೋಡ್ಕೊಂಡ್ಬಿಟ್ಟು ಬೇಗ ನಾವು ಬೇತಾ ವ್ಯಾಲಿಗೆ ಹೋದ್ವಿ. ನಾವು ಹೋಗಿದ ತಕ್ಷಣ ಏನಾಯಿತು, ಅಲ್ಲಿ ಅಟ್ಯಾಕ್ ಆಯಿತು ಸರ್, ಅಲ್ಲಿ ಪೆಹಲ್ಗಾಮಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಹಾಂ, ಟೋಟಲಿ ನಿಮಗೆ ಅಟ್ಯಾಕ್ ಆಯಿತು, ದಾಳಿ ಆಯಿತು ಅಂತ ಹೆಂಗೆ ಗೊತ್ತಾಗ್ತು? ಯಾವ ರೀತಿ ಅಂತ ಟಿವಿಯಿಂದ ಗೊತ್ತಾಗ್ತಾ ಹೇಗೆ? ಸರ್, ನಿಮ್ಮ ಮಾಧ್ಯಮ ಮುಖಾಂತರ ನಮ್ಗೆ ಗೊತ್ತಾಗಿತ್ತು ಸರ್, ಈ ರೀತಿ ಆಗಿದೆ ಅಂತ ನಮಗೆ ಸರ್. ಅಲ್ಲಿಂದ 14-15 ಕಿಲೋಮೀಟ್ರ್ ಇದೆ ಸರ್, ಬೇತಾಬ್ ವ್ಯಾಲಿ ಅಂತ, ಪೆಹಲ್ಗಾಮಿಂದ. ನಮಗೆ ನಿಮ್ಮ ಮಾಧ್ಯಮ ಮುಖಾಂತರನೇ ಗೊತ್ತಾಗಿತ್ತು ಸರ್. ಅಲ್ಲಿ ಯಾವ ರೀತಿ ಒಂದು ಸುದ್ದಿ ಅಂದ್ರೆ ನೀವು ಕೂಡ ಸ್ಥಳಕ್ಕೆ ಹೋಗಿರಿ. ಜಸ್ಟ್ ನೀವೇನದಂದ್ರೆ ಒಂದು ಹೋದ ನಂತರ ಒಂದು 5-6 ಕಿಲೋಮೀಟರ್ ದೂರ ಹೋದ ನಂತರ ಒಂದು ಅರ್ಧ ತಾಸದಲ್ಲಿ ಅಲ್ಲಿ ಘಟನೆ ದುರಂತ ಇದು, ದೊಡ್ಡ ದುರಂತ. ಯಾವ ರೀತಿ ಒಂದು ಶಾಕ್ ಆಯ್ತು ನಿಮ್ಗೆ? ಯಾಕಂದ್ರೆ ನೀವು ಕೂಡ ದಂಪತಿಯಲ್ಲಿ ಹೋಗಿದ್ರಿ, ಆ ಸ್ಥಳದಲ್ಲಿ ಸಾಕಷ್ಟು ಫೋಟೋ ಶೂಟ್ ಮಾಡಿದಿರಿ. ಈ ಘಟನೆ ಗೊತ್ತಾದ ನಂತರ ಯಾವ ರೀತಿ ಒಂದು ಶಾಕ್ ಆಯಿತು? ಅದೇ ಸರ್, ತುಂಬ ಹೆದರಿಕೆ ಆಯಿತು ಸರ್. ನಮ್ಮ ಜೊತೆನೂ ಈ ರೀತಿ ಆಗ್ತಿತ್ತಂತ ತುಂಬ ಹೆದರಿಕೆ ಆಯಿತು. ಹೆಂಗಾದರೂ ಮಾಡಿ ಇಲ್ಲಿಂದ ಪಾರಾಗಬೇಕಂತಂದ್ಬಿಟ್ಟು ಒಂದೇ ತಲೆಯಲ್ಲಿತ್ತು ಸರ್, ಅಷ್ಟೇ ಸರ್. ಒಂದು ಟೋಟಲಿ ಆ ಒಂದು ಸ್ಥಳ ಏನು ಪಹಲ್ಗಾಮ್ ಇದೆ, ಒಂದು ಸ್ವರ್ಗ ಅಂದ್ರೆ ಒಂದು ಒಳ್ಳೆ ಒಂದು ಪ್ಲೇಸ್ ಇದೆ, ಟೂರಿಸ್ಟ್ ಪ್ಲೇಸ್ ಇದೆ. ಅಂಥ ಸ್ಥಳದಲ್ಲಿ ಈ ಒಂದು ಘಟನೆ ಏನಾಯಿತು. ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಇಡೀ ದೇಶಾದ್ಯಂತ. ಯಾವ ರೀತಿ ಒಂದು ಬೇಸರ ಆಗ್ತದೆ ಸರ್? ತುಂಬ ಆ್ಯಕ್ಚುಲಿ ಅಂದರೆ ತುಂಬ ಬೇಸರ ಆಗ್ತದೆ ಸರ್. ಪ್ಲೇಸ್ ನೋಡಿದ್ರೆ ಸರ್ ಕಣ್ಣಿಂದನೇ ಏನು ಮರೆಯೋಕ್ಕಾಗಲ್ಲ, ಅಷ್ಟು ತುಂಬ ಬ್ಯೂಟಿಫುಲ್ ಆಗಿದೆ ಸರ್ ಪ್ಲೇಸು. ಆದರೂ ಸೆಕ್ಯೂರಿಟಿ ಕೂಡ ತುಂಬ ಚೆನ್ನಾಗಿದೆ ಸರ್. ಅಲ್ಲಿ ಸೆಕ್ಯೂರಿಟಿ ಮೇನ್ ರೋಡಲ್ಲಿ ಇರ್ತಾರೆ, ಸೆಕ್ಯೂರಿಟಿ ಪ್ಲಸ್ ಬಾರ್ಡ್ರಲ್ಲಿ ಇರ್ತಾರೆ. ಇದು ಆಗಿದ್ದು ಮಿಡ್ ಪ್ಲೇಸಲ್ಲಿ. ಸೊ ಇದು ಯಾರಿಗೂ ಊಹೆ ಮಾಡೋಕ್ಕೂ ಆಗಲ್ಲ, ನಡ್ಬರ್ಕ್ ಬಂದುಬಿಟ್ಟು ಆ ರೀತಿ ಮಾಡ್ತಾರಂತ. ನಾವು ಕೇಳಿ ಪ್ರಕಾರ ಸರ್, ಲೋಕಲಲ್ಲಿ ಜನ ಅಂತಿದ್ರು 1 ತಾರೀಕಿನ ಹಿಡಿದು ಅವ್ರು ಸರ್ವೆ ಮಾಡ್ತಿದ್ರಂತೆ ಅಲ್ಲಿ. ಅದು ಅವ್ರು ಯಾವಾಗ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್. ಅದು ಮಳೆ ಬಂತಂತಂದ್ಬಿಟ್ಟು ಡಿಲೇ ಮಾಡಿದ್ದಾರೆ, ವೆದರ್ ಕಂಡೀಷನ್ ಅಂತಿಂದ ಡಿಲೇ ಮಾಡಿದ್ದಾರೆ, ಗೊತ್ತಿಲ್ಲ. 22 ತಾರೀಕಿಗೆ ವೆದರ್ ಎಲ್ಲ ಚೆನ್ನಾಗಿತ್ತು ಸರ್. ತುಂಬ ಜನ ಅಲ್ಲಿ ನೋಡೋಕೆ ಬಂದಿದ್ದರು. ಆ ಟೈಮ್ ನೋಡಿ ಮಾಡಿಬಿಟ್ಟಿದ್ದಾರೋ ಏನೋ ಸರ್, ದೇವ್ರಿಗೆ ಗೊತ್ತು ಅದು ಸರ್, ನಮಗೆ ಗೊತ್ತಿಲ್ಲ. ಈಗ ಏನು ಆ ಸ್ಥಳದಲ್ಲಿ ನೀವು ಹೋಗಿದ್ದೀರಿ ಪಹಲ್ಗಾಮ್, ಆ ಸ್ಥಳದಲ್ಲಿ ಏನು ಸೆಕ್ಯೂರಿಟಿ ಇದ್ದಿಲ್ಲ? ಯಾಕಂದ್ರೆ ಸಾಕಷ್ಟು ಗೊತ್ತಾ ವಾದ ಪ್ರತಿವಾದ ನಡೀತಾ ಇದೆ. ಸರ್ಕಾರ ಭದ್ರತೆ ನಿಯೋಜನೆ ಮಾಡೋದ್ರಲ್ಲಿ ಫೇಲ್ ಆಗಿದೆ ಅಂಥೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಂದರೆ ಟೋಟಲಿ ಭದ್ರತೆ ವಿಷಯ, ಅಲ್ಲಿನ ಭದ್ರತೆ ಇತ್ತಾ ಏನಿಲ್ಲ, ಹ್ಯಾಂಗಾಗಿ ನೀವು ಹೋಗಿ ಯಾವ ರೀತಿ ಹೋದ್ರಿ ಎಲ್ಲ ಗೊತ್ತು ಸರ್? ಯಾವಾಗ ನಾವು ಕೆಳಗಡೆ ಬಿಡುವ ಪ್ಲೇಸ್ನಿಂದ ಸರ್ ಅಲ್ಲಿ ಭದ್ರತೆ ಇತ್ತು ಸರ್. ಅಲ್ಲಿ ತುಂಬ 100 ಮೀಟ್ರಿಗೆ ಇದ್ದಾರೆ ಸರ್. 5 ಕಮಾಂಡರ್ಸು, 500 BSF ಅವರು ಇದ್ದಾರೆ ಸರ್. ಮತ್ತು ನಿಮಗೆ ಯಾವುದು ಪ್ಲೇಸಲ್ಲಿ ಸ್ವಲ್ಪ ಡೇಂಜರ್ ಪ್ಲೇಸ್ ಇದೆಯಲ್ಲ, ಅಲ್ಲಿ ಒಂದು ಸಾಕಷ್ಟು ಜನ, ತುಂಬ ಜನನೇ ಇದ್ದಾರೆ ಸರ್. ಅವರು ನಿಮಗೆ ಗೈಡ್ ಮಾಡ್ತಾರೆ. ಈ ಕಡೆ ಹೋಗಬೇಡಿ, ಫ್ಯಾಮ್ಲಿ ಇದೆ, ಈ ಕಡೆಯಿಂದ ಮೇನ್ ರೋಡಿಂದ ಹೋಗಿ, ಒಳಗಡೆಯಿಂದ ಸೇಫ್ ಇಲ್ಲ ನಿಮಗೆ ಅಂತ ಅವರು ಖುದ್ದಾಗೆ ಗೈಡ್ ಮಾಡ್ತಾರೆ ಸರ್ ಅವರು. ಆ ಸ್ಥಳದಲ್ಲಿ ಇದ್ದೀರಲ್ಪ? ಇಲ್ಲ, ಆ ಸ್ಥಳದಲ್ಲಿ ಇರಲಿಲ್ಲ ಸರ್ ಯಾರು. ಈಗ ಟೋಟಲ್ ನೀವು ಹೆಂಗೆ ಬಂದ್ರಿ? ಯಾಕೆ ಭಯ, ಆತಂಕ ಸೃಷ್ಟಿಯಾಗಿದೆ ಅಲ್ಲಿ ಕಾಶ್ಮೀರದಲ್ಲಿ. ಈ ಘಟನೆ ಆದ ನಂತರ ಸಾಕಷ್ಟು ಪ್ರವಾಸಿಗರು ಎದ್ದೋ ಬಿದ್ದು ಅಂತೇಳಿ ವಾಪಸ್ ಬರ್ತಾ ಇದ್ದಾರೆ ತಾವ್ರೂರಿಗೆ. ಯಾವ ರೀತಿ ನಿಮಗೆ ಹೆಲ್ಪ್ ಯಾರು ಮಾಡೋರು, ಹೆಂಗೆ ಬಂದ್ರಿ ಸರ್? ನಾವು ಫಸ್ಟ್ ಆಫ್ ಆಲು ನಮ್ಗೆ ಆ ರೀತಿ ಭಯ ಹುಟ್ಟಿದ ಮೇಲೆ ನಾವು ನಮ್ಮದು ಪರಿಚಯ, ನಮ್ಮದು KPCC ಜನರಲ್ ಸೆಕ್ರೆಟರಿ BT ಶ್ರೀನಿವಾಸ ಮೂರ್ತಿ ಅವರಿಗೆ ನಾವು ಕರೆ ಮಾಡಿದ್ವಿ. ನಾವು ಸರ್ ಹಿಂಗೆ ಆಗಿದೆ, ಹಿಂಗಿಲ್ಲ ಅಂತಂದ್ಬಿಟ್ಟು ಸಾಹೇಬರು ಅವ್ರಿಗೆ ಇದು ಮಾಡಿಬಿಟ್ಟು ವಿ ಸೋಮಣ್ಣ ಸಾಹೇಬರು ನಮಗೆ ಕನೆಕ್ಟ್ ಮಾಡಿದ್ರು ಸರ್. ವಿ ಸೋಮಣ್ಣ ಸಾಹೇಬರು ಕನೆಕ್ಟ್ ಮಾಡಿದ್ಮೇಲೆ ನಮಗೆ ವಿ ಸೋಮಣ್ಣ ಸಾಹೇಬರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಈ ವಿಷಯದಲ್ಲಿ ನಮಗೆ. ಹಾಂ,
ಈಗ ಟೋಟಲಿ ಈ ಒಂದು ಘಟನೆ ಆಯಿತು ಗೊತ್ತಿಡಿ ದೇಶದಲ್ಲಿ ತಳತಳದಲ್ಲಿ ಆಕ್ರೋಶ ಆಗ್ತಾ ಇದೆ. ಅಂದರೆ ಕೊತ್ತ ಕುದೀತಾ ಇದೆ ಎಲ್ಲರ ರಕ್ತ. ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು, ಇಂಥ ಆತಂಕವಾದಿಗಳನ್ನು ಬುಡ ಸಮೇತ ಕೆತ್ತು ಹಾಕಬೇಕು, ಪ್ರಧಾನಿಯೊಂದಿಗೆ ನಾವಿದ್ದೀವಿ, ದಾಳಿ ವಿರುದ್ಧ ಆಗಲಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ನೀವಲ್ಲಿ ಹೋಗಿ ಬಂದಿರಿ, ಆ ಘಟನೆಯನ್ನು ನೋಡಿರಿ, ಜಸ್ಟ್ ಮಿಸ್ ಆಗಿರಿ, ಏನು ಹೇಳ್ತೀರಿ? ಸರ್ ಅದೇ ತುಂಬ ಹೆದರಿಕೆ ಇತ್ತು ಸರ್. ತುಂಬ ಹೆಂಗೆ ಇಲ್ಲಿಂದ ಪಾರಾಗ್ತೀವಂತ ಒಂದೇ ತಲೆಯಲ್ಲಿತ್ತು. ಮನೇಲಿ ಕೂಡ ತುಂಬ ಕಾಲ್ ಮಾಡ್ತಿದ್ರು, ಏನಕ್ಕೆ ಹೋದ್ರಿ, ಎಲ್ಲೋದು, ಹೆಂಗಾಯ್ತು, ಏನಿಲ್ಲ ಅಂತ ತುಂಬ ಕೇಳ್ತಿದ್ರು. ನಮಗೆ ಬರೀ ಅಲ್ಲಿಂದ ಹೆಂಗಾದರೂ ವಾಪಸ್ ಬರಬೇಕಂತ ನಮಗೆ ತುಂಬ ಒಂದು ಇದು ಇತ್ತು ಸರ್, ನಮಗೆ ಬರಬೇಕಂತ. ಪತ್ನಿಯೊಂದಿಗೆ ನೀವು ಹೋಗಿರೋ ಧರ್ಮ ಪತ್ನಿಯೊಂದಿಗೆ ಅವ್ರಿಗೆ ಯಾವ ರೀತಿ ಭಯ ಇತ್ತು? ಅವ್ರೇನು ಹೇಳ್ತಾ ಇದ್ರು ಈ ಘಟನೆ ಆದ? ಅವರು ಕೂಡ ತುಂಬ ನರ್ವಸ್ ಆಗಿದ್ದರು ಸರ್. ಯಾವಾಗ ಏನಾಗುತ್ತೆ, ಯಾವಾಗ ಏನಿಲ್ಲ, ನಮ್ಮ ಜೊತೆನೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್. ಅಂದರೆ ಅವ್ರ ಮುಂದಿನ ಪ್ಲ್ಯಾನ್ ಏನಂತ ಅಂತ ಗೊತ್ತಿಲ್ಲ. ಆ ಪ್ಲೇಸಿಂದ ಪಾರಾಗಿ ಬಂದ್ವಿ, ಆದರೆ ಅಲ್ಲಿ ಎನ್ವೈರ್ಮೆಂಟೇ ಅದೇ ರೀತಿ ಇತ್ತು ಸರ್. ಎಲ್ಲಿ ಹೋದ್ರೂ ಸರೌಂಡಿಂಗ್ ಏರಿಯಾನೇ ಹಂಗೆ ಇತ್ತು. ನಾವು ಇಲ್ಲಿಂದ ಪಾರಾಗ್ತೀವಿ, ಅವ್ರ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸರ್. ಹಾಂ, ಟೋಟಲಿ ಈಗ ನೀವು ಅಲ್ಲಿ ಹೋಗಿ ಬಂದಿರಿ, ಆ ಸ್ಥಳದಲ್ಲಿ ಜಸ್ಟ್ ಮಿಸ್ ಆಗಿರಿ, ಏನು ಹೇಳ್ತೀರಿ ಒಂದು ಸರ್ಕಾರಕ್ಕೆ, ನಮ್ಮ ಭಾರತ ಸರ್ಕಾರಕ್ಕೆ ಏನೊಂದು ನೀವೊಂದು ಪ್ರವಾಸಿಗರಾಗಿ ಏನು ಹೇಳ್ಬೇಕಂತ? ಸರ್ ಇದರಲ್ಲಿ ಸರ್ ಸೆಕ್ಯೂರಿಟಿ ಅಂದರೂ ತುಂಬ ಇತ್ತು ಸರ್. ನಾವು ಕಣ್ಣಿಂದ ನಿಜ ನೋಡಿದ್ದೀವಿ ಸರ್. ಒಂದು ಊರಲ್ಲಿ ಸೂಕರು ತುಂಬ ಸೆಕ್ಯೂರಿಟಿ ಟೈಟ್ ಆಗಿತ್ತು ಸರ್. ಇದು ಹೆಂಗಾಯಿತು ಏನಾಯಿತು ಅಂತ ಸರ್, ಇದು ಅಫ್ಕೋರ್ಸ್ ಮನುಷ್ಯ ವುಮೆನ್ ಇದು ಯಾರೋರು ಸರ್, ಇದು ವುಮೆನ್ ಏನೋರು, ಇದರಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಸರ್. ಇದು ಅಪ್ಪಿತಪ್ಪಿ ಆಗೇ ಆಗುತ್ತೆ ಸರ್ ಇದರಲ್ಲಿ. ಅದು ನಿಜ ಸರ್, ಅದು ನಿಜನೇ ಸರ್. ಸೊ ಇದು ಅವಿನಾಶ್ ಅವರ ಮಾತಂತ ಹೇಳ್ಬೋದು. ಖುದ್ದು ಇವ್ರು ಕೂಡ ಪಹಲ್ಗಾಮಿಗೆ ಹೋಗಿ ಬಂದಿದ್ದಾರೆ, ಪ್ರವಾಸಕ್ಕೆ ಹೋಗಿ ಬಂದಿದ್ದಾರೆ. ಅಲ್ಲಿ ನಡೆದಂಥ ಘಟನೆ ಇವ್ರು ಕಣ್ಣಾರೆ ಕಂಡಿದ್ದಾರೆ. ಜಸ್ಟ್ ಇವರು ಮಿಸ್ ಆಗಿ ಬಂದಿದ್ದಾರೆ. ಟೋಟಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ನೆರವಿನಿಂದ ನಾವು ಸುರಕ್ಷಿತವಾಗಿ ನಮ್ಮ ತಾಯ್ನಾಡಿಗೆ ಬಂದೀವಿ. ಈ ಒಂದು ಏನು ಘಟನೆ ಆಗಿದೆ, ಸಾಕಷ್ಟು ಒಂದು ನೋವು ಆಗ್ತಾ ಇದೆ. ಸರ್ಕಾರ ಇದಕ್ಕೆ ಸೇಡ್ ತೀರಿಸ್ಕೊಳ್ಳೇಬೇಕಂತೇಳಿ ಪ್ರವಾಸಿಗರಾದ ಅವಿನಾಶ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯಲ್ಲಿ ಜಸ್ಟ್ ಮಿಸ್ ಆದಂಥ ಅವಿನಾಶ್ ಅವರು ನಮ್ಮ ಜೊತೆ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಇವ್ರ ದಂಪತಿ ಒಂದಿಗೆ ಏನದಂದ್ರೆ ಇವ್ರು ಕೂಡ ಕಾಶ್ಮೀರಕ್ಕೆ ಹೋಗಿರು 22 ದಿನಗಳ ಪ್ರವಾಸ ಮುಗಿಸ್ಕೊಂಡು ಇವತ್ತೇ ಬೀದರ್ಗೆ ಆಗಮಿಸಿದ್ದಾರೆ. ಇವ್ರು ಕೂಡ ಏನು ಘಟನೆ ಆಯಿತು, ಭಯೋತ್ಪಾದಕರೇನು ದಾಳಿ ಮಾಡೋರು ಪ್ರವಾಸಿಗರ ಮೇಲೆ, ಆ ಒಂದು ಪಹಲ್ಗಾಮ್ನಲ್ಲಿ ಇವ್ರ ದಂಪತಿಗಳಲ್ಲಿ ಸ್ಥಳದಲ್ಲಿದ್ದರು. ಜಸ್ಟ್ ಇವ್ರು ಹೋಗಿನೊಂದು ಅರ್ಧ ಗಂಟೆ 15 ನಿಮಿಷದಲ್ಲಿ ಈ ಒಂದು ದೊಡ್ಡ ದುರಂತ ನಡೆದೋಗ್ಯದ. ಆ ದುರಂತ ಬಗ್ಗೆ ಇವರು ನಿಜಕ್ಕೂ ಆತಂಕಿದೆ. ಆ ಸ್ಥಳದಲ್ಲಿ ಸಾಕಷ್ಟು ಫೋಟೋಶೂಟ್ಗಳನ್ನ ಮಾಡಿದ್ದಾರೆ. ಸಾಕಷ್ಟು ಒಂದು ಸ್ವರ್ಗವೇ ಅಲ್ಲಿದೆ. ಆದರೆ ಆ ಸ್ವರ್ಗದಲ್ಲಿ ಏನದಂದ್ರೆ ಈ ರೀತಿ ಭಯೋತ್ಪಾದಕರು, ರಾಕ್ಷಸರು ಬಂದೇನು ದಾಳಿ ಮಾಡಿದ್ದಾರೆ. ಆ ದಾಳಿ ನಿಜಕ್ಕೂ ಇವರಲ್ಲಿ ಕೂಡ ಒಂದು ಆತಂಕ, ಭಯ ಸೃಷ್ಟಿ ಮಾಡ್ಯದ. ಹಾಗಾದ್ರೆ ನೇರವಾಗಿ ನಾವು ಅವಿನಾಶ್ ಔರಾದ್ಕರ್ ಏನು ಬೀದರ್ನ ಔರಾದ್ ಎಸ್ ಗ್ರಾಮದವರಿದ್ದಾರೆ ಸರ್. ಯಾವಾಗ ನೀವು ಪ್ರವಾಸಕ್ಕೆ ಹೋದ್ರಿ, ಟೋಟಲಿ ಅಲ್ಲಿ ಹಿಂಗೆ ಘಟನೆ ಆಯಿತು ಅಂತ ಯಾವಾಗ ಗೊತ್ತಾಯಿತು? ಅಲ್ಲಿ ನೀವು ಎಷ್ಟು ಗಂಟೆ ಉಳಿದಿರಿ? ಸರ್ ನಮಸ್ಕಾರ ಸರ್, ನನ್ನ ಹೆಸರು ಅವಿನಾಶ್ ಅಂತ. ನಾ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ, ಹಾಗೆ ಫಾರಿನ್ ಫೀಡ್ಸ್ ಮಾಲಕರು ಕೂಡ. ಸೊ ನಾವು ರಜೆಗೋಸ್ಕರ ನಾನು ಇಲ್ಲಿಂದ 6 ತಾರೀಕಿಗೆ ಬಿಟ್ಟಿದ್ವಿ ಸರ್. ರಜೆ ಇತ್ತು ನಮಗೆ, 6 ತಾರೀಕಿಗೆ ಬಿಟ್ಟಿದ್ವಿ. ನಾವು ಆ ಕಡೆ ಈ ಕಡೆ ಎಲ್ಲ ಸುತ್ತಕೊಂಡು ಬಿಟ್ಟು ನಾವು ಜಮ್ಮು ಕಾಶ್ಮೀರ್ಗೆ ಹೋದ್ವಿ ಸರ್. ಅರೌಂಡ್ ಶ್ರೀನಗರ್ಗೆ ಹೋಗಿದ್ವಿ, 18 ತಾರೀಕಿಗೆ ಹೋಗಿದ್ವಿ. ಆಮೇಲೆ ಅಲ್ಲಿ ಸೋನ್ಮರ್ಗ್ ಅಂತ, ಅಲ್ಲಿ ಬೇತಾಬ್, ಅಲ್ಲಿ ಆ ಕಡೆ ಈ ಕಡೆ ಅಂತ ಪಹಲ್ಗಾಮ್ಗೆ ನಾವು ಒಂದು 22 ಡೇಟಿಗೆ ಹೋಗಿದ್ವಿ ಸರ್. ಅಲ್ಲಿ ನಾನು, ನಮ್ಮ ದಂಪತಿ, ಹಂಗೆ ನಮ್ಮ ಕಸಿನ್ ಅಂತ, ಅವ್ನು ಕೂಡ ಅವಿನಾಶ್ ಅಂತ ಅವನ ಹೆಸರು. ನಾವು 3 ಜನ ಹೋಗಿದ್ವಿ ಸರ್. 3 ಜನ ಹೋದ್ಮೇಲೆ ಅಲ್ಲಿ ಏನಾಯಿತು ಸರ್, ಆ್ಯಕ್ಚುಲಿ ಅವತ್ತೇ ತುಂಬ ಮಳೆ ಬರ್ತಿತ್ತು ಸರ್. ನಾವು 21ಗೇನೋ ಪ್ಲ್ಯಾನ್ ಮಾಡಿದ್ವಿ, 2020ಗೇನೋ 21 ಪ್ಲ್ಯಾನ್ ಮಾಡಿದ್ವಿ. ಮಳೆ ಬಂದಿಗೋಸ್ಕರ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ ಸರ್, ಸೋನ್ಮರ್ಗ್ ಅಂತ. ಆಮೇಲೆ 22ಕ್ಕೆ ಅರ್ಲಿ ಮಾರ್ನಿಂಗ್ ನಾವು ಆ ಕಡೆ ಹೋದ್ವಿ ಸರ್. ಆಮೇಲೆ ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಿದೆ ಸರ್. ಇದು ಘಟನೆ ಆಗಿದ್ದು ಮಿನಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನಾಗಿತ್ತಂದರೆ ನಾವು ನೋಡ್ಕೊಂಡ್ಬಿಟ್ಟು ಬೇಗ ನಾವು ಬೇತಾ ವ್ಯಾಲಿಗೆ ಹೋದ್ವಿ. ನಾವು ಹೋಗಿದ ತಕ್ಷಣ ಏನಾಯಿತು, ಅಲ್ಲಿ ಅಟ್ಯಾಕ್ ಆಯಿತು ಸರ್, ಅಲ್ಲಿ ಪಹಲ್ಗಾಮಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಹಾಂ, ಟೋಟಲಿ ನಿಮಗೆ ಹಿಂಗೆ ಅಟ್ಯಾಕ್ ಆಯಿತು, ದಾಳಿ ಆಯಿತು ಅಂತ ಹೆಂಗೆ ಗೊತ್ತಾಗ್ತು? ಯಾವ ರೀತಿ ಅಂತ ಟಿವಿಯಿಂದ ಗೊತ್ತಾಗ್ತಾ ಹೇಗೆ ಸರ್? ನಿಮ್ಮ ಮಾಧ್ಯಮ ಮುಖಾಂತರ ನಮ್ಗೆ ಗೊತ್ತಾಗಿತ್ತು ಸರ್, ಈ ರೀತಿ ಆಗಿದೆ ಅಂತ ನಮಗೆ ಸರ್. ಅಲ್ಲಿಂದ 14-15 ಕಿಲೋಮೀಟ್ರ್ ಇದೆ ಸರ್ ಬೇತಾಬ್ ವ್ಯಾಲಿ ಅಂತ, ಪಹಲ್ಗಾಮಿಂದ. ನಮಗೆ ನಿಮ್ಮ ಮಾಧ್ಯಮ ಮುಖಾಂತರನೇ ಗೊತ್ತಾಗಿತ್ತು ಸರ್. ಅಲ್ಲಿ ಯಾವ ರೀತಿ ಒಂದು ಸುದ್ದಿ ಅಂದ್ರೆ ನೀವು ಕೂಡ ಸ್ಥಳಕ್ಕೆ ಹೋಗಿರಿ, ಜಸ್ಟ್ ನೀವೇನದಂದ್ರೆ ಒಂದು ಹೋದ ನಂತರ ಒಂದು 5-6 ಕಿಲೋಮೀಟರ್ ದೂರ ಹೋದ ನಂತರ ಒಂದು ತಾಸು, ಅರ್ಧ ತಾಸದಲ್ಲಿ ಅಲ್ಲಿ ಘಟನೆ ದುರಂತ ಇದು ದೊಡ್ಡ ದುರಂತ. ಯಾವ ರೀತಿ ಒಂದು ಶಾಕ್ ಆಯ್ತು ನಿಮ್ಗೆ? ಯಾಕಂದ್ರೆ ನೀವು ಕೂಡ ದಂಪತಿಯಲ್ಲಿ ಹೋಗಿದಿರಿ, ಆ ಸ್ಥಳದಲ್ಲಿ ಸಾಕಷ್ಟು ಫೋಟೋ ಶೂಟ್ ಮಾಡಿದಿರಿ. ಈ ಘಟನೆ ಗೊತ್ತಾದ ನಂತರ ಯಾವ ರೀತಿ ಒಂದು ಶಾಕ್ ಆಯಿತು? ಅದೇ ಸರ್, ತುಂಬ ಹೆದರಿಕೆ ಆಯ್ತು ಸರ್. ನಮ್ಮ ಜೊತೆನೂ ಈ ರೀತಿ ಆಗ್ತಿತ್ತಂತ ತುಂಬ ಹೆದರಿಕೆ ಆಯಿತು. ಹೆಂಗಾದರೂ ಮಾಡಿ ಇಲ್ಲಿಂದ ಪಾರಾಗಬೇಕಂತಂದ್ಬಿಟ್ಟು ಒಂದೇ ತಲೆಯಲ್ಲಿತ್ತು ಸರ್, ಅಷ್ಟೇ ಸರ್. ಒಂದು ಟೋಟಲಿ ಆ ಒಂದು ಸ್ಥಳ ಏನು ಪಹಲ್ಗಾಮ್ ಇದೆ, ಒಂದು ಸ್ವರ್ಗ ಅಂದ್ರೆ ಒಂದು ಒಳ್ಳೆ ಒಂದು ಪ್ಲೇಸ್ ಇದೆ, ಟೂರಿಸ್ಟ್ ಪ್ಲೇಸ್ ಇದೆ. ಅಂಥ ಸ್ಥಳದಲ್ಲಿ ಈ ಒಂದು ಘಟನೆ ಏನಾಯಿತು, ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಇಡೀ ದೇಶಾದ್ಯಂತ. ಯಾವ ರೀತಿ ಒಂದು ಬೇಸರ ಆಗ್ತದೆ?
ಸರ್ ತುಂಬ ಆ್ಯಕ್ಚುಲಿ ಅಂದರೆ ತುಂಬ ಬೇಸರ ಆಗ್ತಿದೆ ಸರ್. ಪ್ಲೇಸ್ ನೋಡಿದ್ರೆ ಸರ್ ಕಣ್ಣಿಂದನೇ ಏನು ಮರೆಯೋಕ್ಕಾಗಲ್ಲ, ಅಷ್ಟು ತುಂಬ ಬ್ಯೂಟಿಫುಲ್ ಆಗಿದೆ ಸರ್ ಪ್ಲೇಸು. ಆದರೂ ಸೆಕ್ಯೂರಿಟಿ ಕೂಡ ತುಂಬ ಚೆನ್ನಾಗಿದೆ ಸರ್. ಅಲ್ಲಿ ಸೆಕ್ಯೂರಿಟಿ ಮೇನ್ ರೋಡಲ್ಲಿ ಇರ್ತಾರೆ, ಸೆಕ್ಯೂರಿಟಿ ಪ್ಲಸ್ ಬಾರ್ಡ್ರಲ್ಲಿ ಇರ್ತಾರೆ. ಇದು ಆಗಿದ್ದು ಮಿಡ್ ಪ್ಲೇಸಲ್ಲಿ. ಸೊ ಇದು ಯಾರಿಗೂ ಊಹೆ ಮಾಡೋಕ್ಕೂ ಆಗಲ್ಲ, ನಡ್ಬರ್ಕ್ ಬಂದುಬಿಟ್ಟು ಆ ರೀತಿ ಮಾಡ್ತಾರಂತ. ನಾವು ಕೇಳಿ ಪ್ರಕಾರ ಸರ್ ಲೋಕಲಲ್ಲಿ ಜನ ಅಂತಿದ್ರು 1 ತಾರೀಕಿನ ಹಿಡಿದು ಅವ್ರು ಸರ್ವೆ ಮಾಡ್ತಿದ್ರಂತೆ ಅಲ್ಲಿ. ಅದು ಅವ್ರು ಯಾವಾಗ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್. ಅದು ಮಳೆ ಬಂತಂತಂದ್ಬಿಟ್ಟು ಡಿಲೇ ಮಾಡಿದ್ದಾರೆ, ವೆದರ್ ಕಂಡೀಷನ್ ಅಂತಿಂದ ಡಿಲೇ ಮಾಡಿದ್ದಾರೆ ಗೊತ್ತಿಲ್ಲ. 22 ತಾರೀಕಿಗೆ ವೆದರ್ ಎಲ್ಲ ಚೆನ್ನಾಗಿತ್ತು ಸರ್. ತುಂಬ ಜನ ಅಲ್ಲಿ ನೋಡೋಕೆ ಬಂದಿದ್ದರು. ಆ ಟೈಮ್ ನೋಡಿ ಮಾಡಿಬಿಟ್ಟಿದ್ದಾರೋ ಏನೋ ಸರ್, ದೇವ್ರಿಗೆ ಗೊತ್ತು ಅದು ಸರ್, ನಮಗೆ ಗೊತ್ತಿಲ್ಲ. ಈಗ ಏನು ಆ ಸ್ಥಳದಲ್ಲಿ ನೀವು ಹೋಗಿದ್ದೀರಿ ಪಹಲ್ಗಾಮ್, ಆ ಸ್ಥಳದಲ್ಲಿ ಏನು ಸೆಕ್ಯೂರಿಟಿ ಇದ್ದಿಲ್ಲ? ಯಾಕಂದ್ರೆ ಸಾಕಷ್ಟು ಗೊತ್ತಾ ವಾದ ಪ್ರತಿವಾದ ನಡೀತಾ ಇದೆ. ಸರ್ಕಾರ ಭದ್ರತೆ ನಿಯೋಜನೆ ಮಾಡೋದ್ರಲ್ಲಿ ಫೇಲ್ ಆಗಿದೆ ಅಂಥೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಂದರೆ ಟೋಟಲಿ ಭದ್ರತೆ ವಿಷಯ ಅಲ್ಲಿನ ಭದ್ರತೆ ಇತ್ತಾ ಏನಿಲ್ಲ, ಹ್ಯಾಂಗಾಗಿ ನೀವು ಹೋಗಿ ಯಾವ ರೀತಿ ಹೋದ್ರಿ ಎಲ್ಲ ಗೊತ್ತು ಸರ್. ಯಾವಾಗ ನಾವು ತೆಳಗಡೆ ಬಿಡುವ ಪ್ಲೇಸ್ನಿಂದ ಸರ್ ಅಲ್ಲಿ ಭದ್ರತೆ ಇತ್ತು ಸರ್. ಅಲ್ಲಿ ತುಂಬ 100 ಮೀಟ್ರಿಗೆ ಇದ್ದಾರೆ ಸರ್. ಐದಾರು ಕಮಾಂಡರ್ಸು, 500 BSF ಅವರು ಇದ್ದಾರೆ ಸರ್. ಮತ್ತು ನಿಮಗೆ ಯಾವುದು ಪ್ಲೇಸಲ್ಲಿ ಸ್ವಲ್ಪ ಡೇಂಜರ್ ಪ್ಲೇಸ್ ಇದೆಯಲ್ಲ, ಅಲ್ಲಿ ಒಂದು ಸಾಕಷ್ಟು ಜನ ತುಂಬ ಜನನೇ ಇದ್ದಾರೆ ಸರ್. ಅವರು ನಿಮಗೆ ಗೈಡ್ ಮಾಡ್ತಾರೆ, ಈ ಕಡೆ ಹೋಗಬೇಡಿ, ಫ್ಯಾಮ್ಲಿ ಇದೆ, ಈ ಕಡೆಯಿಂದ ಮೇನ್ ರೋಡಿಂದ ಹೋಗಿ, ಒಳಗಡೆಯಿಂದ ಸೇಫ್ ಇಲ್ಲ ನಿಮಗೆ ಅಂತ ಅವರು ಖುದ್ದಾಗೆ ಗೈಡ್ ಮಾಡ್ತಾರೆ ಸರ್ ಅವರು. ಅಲ್ಲಿ ಆ ಸ್ಥಳದಲ್ಲಿ ಇದ್ದೀರಲ್ಪ? ಇಲ್ಲ, ಆ ಸ್ಥಳದಲ್ಲಿ ಇರಲಿಲ್ಲ ಸರ್ ಯಾರು. ಈಗ ಟೋಟಲ್ ನೀವು ಹೆಂಗೆ ಬಂದಿರಿ? ಯಾಕೆ ಭಯ ಆತಂಕ ಸೃಷ್ಟಿಯಾಗಿದೆ ಅಲ್ಲಿ ಕಾಶ್ಮೀರದಲ್ಲಿ. ಈ ಘಟನೆ ಆದ ನಂತರ ಸಾಕಷ್ಟು ಪ್ರವಾಸಿಗರು ಎದ್ದೋ ಬಿದ್ದು ಅಂತೇಳಿ ವಾಪಸ್ ಬರ್ತಾ ಇದ್ದಾರೆ ತಾವ್ರೂರಿಗೆ. ಯಾವ ರೀತಿ ನಿಮಗೆ ಹೆಲ್ಪ್ ಯಾರು ಮಾಡೋರು, ಹೆಂಗೆ ಬಂದ್ರಿ ಸರ್? ನಾವು ಫಸ್ಟ್ ಆಫ್ ಆಲು ನಮ್ಗೆ ಆ ರೀತಿ ಭಯ ಹುಟ್ಟಿದ ಮೇಲೆ ನಾವು ನಮ್ಮದು ಪರಿಚಯ, ನಮ್ಮದು KPCC ಜನರಲ್ ಸೆಕ್ರೆಟರಿ BT ಶ್ರೀನಿವಾಸ ಮೂರ್ತಿ ಅವರಿಗೆ ನಾವು ಕರೆ ಮಾಡಿದ್ವಿ. ನಾವು ಸರ್ ಹಿಂಗೆ ಆಗಿದೆ, ಹಿಂಗಿಲ್ಲ ಅಂತಂದ್ಬಿಟ್ಟು ಸಾಹೇಬರು ಅವ್ರಿಗೆ ಇದು ಮಾಡಿಬಿಟ್ಟು V ಸೋಮಣ್ಣ ಸಾಹೇಬರು ನಮಗೆ ಕನೆಕ್ಟ್ ಮಾಡಿದ್ರು ಸರ್. V ಸೋಮಣ್ಣ ಸಾಹೇಬರು ಕನೆಕ್ಟ್ ಮಾಡಿದ್ಮೇಲೆ ನಮಗೆ V ಸೋಮಣ್ಣ ಸಾಹೇಬರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಈ ವಿಷಯದಲ್ಲಿ ನಮಗೆ. ಹಾಂ, ಈಗ ಟೋಟಲಿ ಈ ಒಂದು ಘಟನೆ ಆಯಿತು ಗೊತ್ತಿಲ್ಲ, ಈ ದೇಶದಲ್ಲಿ ಸ್ಥಳದಲ್ಲಿ ಆಕ್ರೋಶ ಆಗ್ತಾ ಇದೆ. ಅಂದರೆ ಕೊತ್ತ ಕುದೀತಾ ಇದೆ ಎಲ್ಲರ ರಕ್ತ. ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು, ಇಂಥ ಆತಂಕವಾದಿಗಳನ್ನು ಬುಡ ಸಮೇತ ಕೆತ್ತು ಹಾಕಬೇಕು, ಪ್ರಧಾನಿಯೊಂದಿಗೆ ನಾವಿದ್ದೀವಿ, ದಾಳಿ ವಿರುದ್ಧ ಆಗಲಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ನೀವು ಅಲ್ಲಿ ಹೋಗಿ ಬಂದಿರಿ, ಆ ಘಟನೆಯನ್ನು ನೋಡಿರಿ, ಜಸ್ಟ್ ಮಿಸ್ ಆಗಿರಿ, ಏನು ಹೇಳ್ತೀರಿ ಸರ್? ಅದೇ ತುಂಬ ಹೆದರಿಕೆ ಇತ್ತು ಸರ್. ತುಂಬ ಹೆಂಗೆ ಇಲ್ಲಿಂದ ಪಾರಾಗ್ತೀವಂತ ಒಂದೇ ತಲೆಯಲ್ಲಿತ್ತು. ಮನೇಲಿ ಕೂಡ ತುಂಬ ಕಾಲ್ ಮಾಡ್ತಿದ್ರು, ಏನಕ್ಕೆ ಹೋದ್ರಿ, ಎಲ್ಲೋದು, ಹೆಂಗಾಯ್ತು, ಏನಿಲ್ಲ ಅಂತ ತುಂಬ ಕೇಳ್ತಿದ್ರು. ನಮಗೆ ಬರೀ ಅಲ್ಲಿಂದ ಹೆಂಗಾದರೂ ವಾಪಸ್ ಬರಬೇಕಂತ ನಮಗೆ ತುಂಬ ಒಂದು ಇದು ಇತ್ತು ಸರ್, ನಮಗೆ ಬರಬೇಕಂತ. ಪತ್ನಿಯೊಂದಿಗೆ ನೀವು ಹೋಗಿರೋ ಧರ್ಮಪತ್ನಿ, ಅವ್ರಿಗೆ ಯಾವ ರೀತಿ ಭಯ ಇತ್ತು? ಅವ್ರೇನು ಹೇಳ್ತಾ ಇದ್ರು ಈ ಘಟನೆ? ಅವರು ಕೂಡ ತುಂಬ ನರ್ವಸ್ ಆಗಿದ್ರು ಸರ್. ಯಾವಾಗ ಏನಾಗುತ್ತೆ, ಯಾವಾಗ ಏನಿಲ್ಲ, ನಮ್ಮ ಜೊತೆನೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್. ಅಂದರೆ ಅವ್ರ ಮುಂದಿನ ಪ್ಲ್ಯಾನ್ ಏನತ್ತ ಅಂತ ಗೊತ್ತಿಲ್ಲ. ಆ ಪ್ಲೇಸಿಂದ ಪಾರವಾಗಿ ಬಂದ್ವಿ, ಆದರೆ ಅಲ್ಲಿ ಎನ್ವೈರ್ಮೆಂಟೇ ಅದೇ ರೀತಿ ಇತ್ತು ಸರ್. ಎಲ್ಲಿ ಹೋದ್ರೂ ಸರೌಂಡಿಂಗ್ ಏರಿಯಾನೇ ಹಂಗೆ ಇತ್ತು. ನಾವು ಇಲ್ಲಿಂದ ಪಾರಾಗ್ತೀವಿ, ಅವ್ರ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸರ್. ಹಾಂ, ಟೋಟಲಿ ಈಗ ನೀವು ಅಲ್ಲಿ ಹೋಗಿ ಬಂದಿರಿ, ಆ ಸ್ಥಳದಲ್ಲಿ ಜಸ್ಟ್ ಮಿಸ್ ಆಗಿರಿ. ಏನು ಹೇಳ್ತೀರಿ ಒಂದು ಸರ್ಕಾರಕ್ಕೆ, ನಮ್ಮ ಭಾರತ ಸರ್ಕಾರಕ್ಕೆ ಏನೊಂದು ನೀವೊಂದು ಪ್ರವಾಸಿಗರಾಗಿ ಏನು ಹೇಳ್ಬೇಕಂತ? ಸರ್ ಇದರಲ್ಲಿ ಸರ್ ಸೆಕ್ಯೂರಿಟಿ ಅಂದರೂ ತುಂಬ ಇತ್ತು ಸರ್. ನಾವು ಕಣ್ಣಿಂದ ನಿಜ ನೋಡಿದ್ದೀವಿ ಸರ್. ಒಂದು ಊರಲ್ಲಿ ಸೂಕರು ತುಂಬ ಸೆಕ್ಯೂರಿಟಿ ಟೈಟ್ ಆಗಿತ್ತು ಸರ್. ಇದು ಹೆಂಗಾಯಿತು ಏನಾಯಿತು ಅಂತ ಸರ್, ಇದು ಅಫ್ಕೋರ್ಸ್ ಮನುಷ್ಯ ಹುಮೆನ್ ಇದು ಎರರು ಸರ್. ಇದು ಹುಮೆನ್ ಏನೋರು, ಇದರಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಸರ್. ಇದು ಅಪ್ಪಿತಪ್ಪಿ ಆಗೇ ಆಗುತ್ತೆ ಸರ್ ಇದರಲ್ಲಿ. ಅದು ನಿಜ ಸರ್, ಅದು ನಿಜನೇ ಸರ್. ಸೊ ಇದು ಅವಿನಾಶ್ ಅವರ ಮಾತಂತ ಹೇಳ್ಬೋದು. ಖುದ್ದು ಇವ್ರು ಕೂಡ ಪಹಲ್ಗಾಮಿಗೆ ಹೋಗಿ ಬಂದಿದ್ದಾರೆ, ಪ್ರವಾಸಕ್ಕೆ ಹೋಗಿ ಬಂದಿದ್ದಾರೆ. ಅಲ್ಲಿ ನಡೆದಂಥ ಘಟನೆ ಇವ್ರು ಕಣ್ಣಾರೆ ಕಂಡಿದ್ದಾರೆ. ಜಸ್ಟ್ ಇವರು ಮಿಸ್ ಆಗಿ ಬಂದಿದ್ದಾರೆ. ಟೋಟಲಿ ಕೇಂದ್ರ ಸಚಿವ V ಸೋಮಣ್ಣ ಅವರ ನೆರವಿನಿಂದ ನಾವು ಸುರಕ್ಷಿತವಾಗಿ ನಮ್ಮ ತಾಯ್ನಾಡಿಗೆ ಬಂದೀವಿ. ಈ ಒಂದು ಏನು ಘಟನೆ ಆಗಿದೆ, ಸಾಕಷ್ಟು ಒಂದು ನೋವು ಆಗ್ತಾಯಿದೆ. ಸರ್ಕಾರ ಇದಕ್ಕೆ ಸೇಡು ತೀರಿಸ್ಕೊಳ್ಳೇಬೇಕಂತೇಳಿ ಪ್ರವಾಸಿಗರಾದ ಅವಿನಾಶ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.